ಕ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ, ಬೋಳು ಬೊಕ್ಕಸ ಬಾಳು ತತ್ತರ, ಆಳು ಮಂದಿಯ ಕೊಳ್ಳು ಅಬ್ಬರ, ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ, ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ, ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ, ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ, ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ, ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ, ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ, ಕ್ವಾಡಿ ಗ್ವಾಪುರ, ಮುರಿದು ಬಿದ್ದಾವ ಛತ್ರ ಚಾಮರ, ಚಾಮರ ಛತ್ರ ಚಾಮರ, ತಿರುಗಿ ಬಂದದ ಧರೆಗೆ ದ್ವಾಪರ, ತಿರುಗು ಕಾಲದ ತೇರಿನ ಥರ, ದೊರೆಗಳಾಟಕ್ಕೆ ವರಸೆ ಸಾವಿರ, ನೂರು ದೊರೆಗಳು ಯಾರು ಜನಪರ, ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ, ಬದುಕಲ್ಲಿ ಬೆರೆತಿಹುದು ಭ್ರಮೆಯಾಗ ವಾಸ್ತವ, ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿಸುತ್ತಾಗತ ಕಾಲ ಕಥೆಯಾಗಿದೆ, ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ, ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ, ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ, ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ, ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ, ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ, ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ. ಕಾಟಯ್ಯ, ಈ ಅರಮನೆ ಬಿದ್ದರೆ ಸುಮ್ಮನೆ ಬೀಳಲ್ಲ, ನಿನ್ನ ಮೇಲೆ ಬೀಳೋದು. ಇದು ಜೀವಂತ ಇರೋವರೆಗೂ ನಿನಗೂ ಬೆಲೆ. ಬರೀ ಅರಸ ಅಲ್ಲ, ಅರಮನೆನೂ ಬೇಕು, ಆಳುಗಳೂ ಬೇಕು. ಓಬಯ್ಯನಂತವರು ಅರಮನೆ ಉಳ್ಗ ಬಿಟ್ರು ಅಂತಂದ್ರೆ ನಿನ್ನ ಮೆರತಕ್ಕೆ ಹೊಡೆತ ಬಿದ್ದಂಗೆನೆ. ನಿನ್ನನ್ನು ಕಂಡ್ರೆ ಆಗ್ದಲೇ ಇರೋರು ಹೊಟ್ಟೆ ತುಂಬ ಹಾಲು ಕುಡಿದು ನಕ್ಕತ್ತಾರೆ. ಕಾಟ್ಯ ಶಕ್ತಿ ಕಳ್ಕಂಡ ಅಂತ ಶತ್ರುಗಳೆಲ್ಲ ಮುಕ್ಕುರ್ಸಿ ಮೈ ಮೇಲೆ ಬೀಳ್ತಾರೆ. ಅಲ್ಲವ್ವ, ನಿನ್ನ ಉಗುಳು ಎತ್ತು ಊಳಿಗದವನ್ ಬಿಟ್ಟು ಹೋದ ಅಂದಕ್ಕೆ ನನ್ನೇ ಹೆದರ್ಸಾಕತ್ತಿ. ಈ ಹತ್ತೂರಾಗೆ ನನ್ನ ಮೇಲೆ ಹೇರ್ ಬರುವಂತ ಗಂಡಸು ಎಲ್ಲೂ ಇಲ್ಲ. ನಾಲ್ಕು ದಿನ ಬಿಡನು, ಎಲ್ಲೋಕನೆ ಬಂದೇ ಬರ್ತಾನೆ. ಬರ್ಲಿಲ್ಲ ಅಂದ್ರೆ ನಾ ಗೋವಿಂದಪ್ಪನ ಕರೆಸಿ ಎಲ್ಲ ಸರಿ ಮಾಡ್ತೇನೆ. ಯಪ್ಪ, ನಿನ್ನ ಕೈ ಮುಗಿತೀನಿ. ನಾನಿರೋ ಮಠ, ಮುಂದೆ ನೀನಿರೋ ಮಠ ಈ ಅರಮನೆ ಬೀಳ್ದಲೇ ಇರೋ ನೋಡ್ಕೊಪ್ಪ. ಮುಂದೆ ಹೆಂಗೋ ಏನು ನೋಡಕ್ಕಂತೂ ನಾನಿರಲ್ಲ. ಆಯ್ತು ಬಿಡಿ. ನನ್ನವ್ವ ನನಗೆ ಸುಂಬಿನ ಚಿಂತೆ ಆದ್ರೆ ನಮ್ಮವ್ವ ಪೀಕ್ದಾಡಿ ಚಿಂತೆ. ಈ ಕಳ್ರೆಲ್ಲ ಅದಾರೋ. ಅಯ್ಯೇ, ಏನೋ ಇದು ಮಲ್ಯ, ಕಬ್ಬು ನಾಡ್ತೈತೆ. ಮೂಲೆ ಗಿಲಿಲಿ ಹೆಗ್ಣ ಸತ್ತು ಬಿದ್ದತ್ತೇನೋ. ಮೂಲೆ ಮೂಲೆ ನೋಡಿ ಹೋಗ್ರಿ. ಯಪ್ಪ, ಅಣ್ಣ ನಿಂತ್ಕ ಅಣ್ಣ. ಯಾಕಣ್ಣ? ಯಾಕ ಈ ದಾರಿದು ಸುಂಕ ಕಟ್ಬೇಕು ದೇವ್ರು. ಈ ದಾರಿನ ಮಾಡ್ಸಿರೋದು ನಮ್ಮ ದಣಿಗಳದಾರ, ಅದಕ್ಕ. ಅಯ್ಯ,
ಈಗ ನನ್ನ ಹತ್ರ ಕಾಸಿಲ್ಲ. ಮುಂದೆ ಸಲ ಈ ದಾರಿಯಾಗ ಬರ್ತೀನಲ್ಲ, ಆಗ ಇದನ್ನು ಸೇರಿ ಕೊಡ್ತೀನಣ್ಣ. ಈ ಸರಿ ಇರ್ಲಾರ್ದು ಮುಂದಲ್ ಸಲಿ ಇರ್ತೈತಾ? ಏನು ಕಳ್ತನ ಮಾಡಿ ತರ್ತೀಯೇನೆ? ಆವಾಗ ಇವಾಗಿಂದು ಸೇರಿಸಿ ಕೊಡ್ತೀಯೇನ? ಏನ್ ಸತ್ಯ ಹರಿಶ್ಚಂದ್ರನ ವಂಶದವನ್ ಅನ್ಕೊಂಡಿದ್ಯೇನ್ ನೀನು? ಅಣ್ಣ, ಕಳ್ತನ ಅಲ್ಲಯ್ಯ. ಮೊದಲೇ ಸಲ ಕಳ್ತನ ಮಾಡಕ್ ಹೋಗಿ ಸಿಕ್ಕಾಕೊಂಡು ನಮ್ಮಪ್ಪ ಮಂಡ್ರಪ್ಪನ ದಯದಿಂದ ಈಗ ದುಡಿಮೆಗೆ ಹತ್ತೀನಿ. ದುಡ್ಡು ಭೂಮಿ ಸಿಕ್ಕೈತಿ. ಬೆಳಿ ಬಂದ ಮೇಲೆ ಮಾರಿ ನಿಮ್ಗೆ ಕಾಸು ಕೊಡ್ತಣ್ಣ. ಅಬಾಬಾಬಾಬಾಬಾ, ಹರಿಶ್ಚಂದ್ರ. ಆ ಮಂಡ್ರಪ್ಪ ಯಾರು? ನಿಮ್ ದಣಿಗಳ ಅಥವಾ ಪಾಳೆಗಾರ? ಇವ್ರ ಹೆಸರೇ ಕೇಳಿಲ್ಲಲ್ಲ ನಾನು. ಮಂಡ್ರಪ್ಪಣ, ಕಲೆಕ್ಟರ್ ಮಂಡ್ರಪ್ಪ, ಮಂಡ್ರ ಸಾಹೇಬ್ರು. ಹೇ ಕಳ್ಳ, ನಮ್ಮ ಥಾಮಸ್ ಮೊನ್ರೋ ಸಾಹೇಬ್ರನ್ನ ಮನ್ರಪ್ಪ ಅಂತೀಯೇನ? ಅಯ್ಯೋ, ಆ ಕಲೆಕ್ಟರ್ ಸಾಹೇಬ್ರು ಏನ್ ದಾರಿ ತೋರ್ಸಿದ್ರಪ್ಪ ನಿಂಗ? ಅವ್ರು ಎಲ್ಲದಾರಂತ ಗೊತ್ತಿತ್ತೆ ನಿನಗ? ಸುಮ್ನ ಕತಿ ಕಟ್ಬೇಡ, ಸುಂಕ ಕಟ್ಟಿ ಇಲ್ಲಿಂದ ಹೋಗ್. ಅಯ್ಯ, ಈಗ ಸ್ವಲ್ಪ ದಿವ್ಸದ ಮೊದ್ಲು ಈ ಸೀಮೆಗೆ ಬಂದಿದ್ರಲ್ಲ ಮಂಡ್ರಪ್ಪ. ಹೌದು. ನನ್ನ ನೋಡಕ. ಆ ಯಪ್ಪ ರಾಚೋಲಿಯಾಗ ಯಾರೋ ಕಳ್ಳಗ ಜಮೀನ್ ಕೊಟ್ಟಿದ್ರು ಅಂತ ಮಂದಿ ಮಾತಾಡಕತ್ತಿದ್ರು. ಅದು ನೀನ ಏನ? ಹೌದ್ರಿ, ನಾನ. ಅಂದ್ರ ಕೃಷ್ಣಯ್ಯ ಅಂದ್ರ ನೀವ? ಅಪ್ಪ ಕೃಷ್ಣಯ್ಯ, ಆ ಮಂಡ್ರೋ ಸಾಹೇಬರಿಗೆ ಹೇಳಿ ನಮಗೂ ಏನಾದ್ರೂ ದಾರಿ ತೋರ್ಸಪ್ಪ. ನಮ್ಗೆ ಈ ಕಾಲ್ ದಾರಿ ಕಾದು ಕಾದು ಸಾಕಾಗೈತಿ. ನಮ್ಮಪ್ಪ ನಮ್ಮ ತಾತ ಎಲ್ರೂ ರೈತರ. ನಮಗ ನೆಲದ ಕೆಲಸನ ಅಂಟೋದು ಬೇಡ ಅಂದ್ರೂ ಕೇಳ್ತಿಲ್ಲ ನಮ್ಮ ದಣಿ. ಹೊಲಕ್ ಮಾಡಿದ ಸಾಲ ನಾ ತೀರೋ ಗಂಟ ಜೀತಕ್ಕಂತ ಇಟ್ಕೊಂಡು ನನಗಿಲ್ಲಿ ಕಾವಲ್ಗಿಟ್ಟಾರ. ನಾವು ಮೈ ಬಗ್ಸಿ ದುಡ್ದು ನೆಲ್ದಾಗ ಬೆವರು ಹರ್ಸಾರು. ಅಲ್ಲಿದ್ರ ನಮ್ಮ ಜೀವ ತಣ್ಣಗಿರ್ತೈತಿ. ಇಲ್ಲಿ ಮುಂಜಾಲಿಂದ ಸಂಜೆ ಗಟ್ಟ ನಿಂತ್ಕೊಂಡು ಬಂದು ಹೋಗೋರಿಗೆ ಕಾಸು ಕಾಸು ಅಂತ ಕೇಳ್ಕೊಂಡು ಅಲ್ಲಲ್ಲ ಬೇಡ್ಕೊಂಡು ನಿಂದ್ರಂಗಾಗೈತಿ. ಅಣ್ಣ, ನೀವೇನು ಯೋಚನೆ ಮಾಡ್ಬೇಡ್ರಿ. ನನಗೆ ಕೂಸು ಹುಟ್ಟೈತಿ. ಮೊದ್ಲೇ ಕೂಸು. ನನ್ನ ಬಾಳನ್ ಬೆಳಗಿದ ದೇವ್ರು. ನೀವ ಬಂದು ನನ್ನ ಮಗುವಿಗೆ ಹೆಸರಿಡ್ಬೇಕಂತ ಹೇಳಕ್ ಹೊಂಟೀನಿ ಮಂಡ್ರಪ್ಪಗ. ನನ್ನ ಮನೆಗೆ ಮಂಡ್ರ ಸಾಹೇಬ್ರು ಬಂದೇ ಬರ್ತಾರ. ಮುಂದೆ ಹುಣಿವಿಗೆ ಹೆಸರಿಡಾಕತ್ತೀವಿ. ಅಣ್ಣಗಳಿರ, ನೀವೆಲ್ಲೇ ಇದ್ರು ಬಂದ್ಬಿಡ್ರಿ ಅವತ್ತು ರಾಚೋಲಿಗೆ. ನೀವೇ ಮಾತಾಡುವಂತ್ರಿ. ಆ ಯಪ್ಪ ಬಡವರಿಗೆ ಇಲ್ಲ ಅನ್ನಲ್ಲ. ಪುಣ್ಯ ಬರ್ಲಿ ನಿನ್ಗ. ಕೃಷ್ಣಯ್ಯ ತಗೋ. ಬ್ಯಾಡ್ರಿ ಅಣ್ಣ. ಬ್ಯಾಡ ಅನ್ಬೇಡ, ತಗೋ. ನಿನ್ ಕೂಸಿನ ಸ್ವಾದ್ರ ಮಾವ ಕೊಟ್ಟಾನಂತ ತಿಳ್ಕೊ. ನಿನ್ ಮುಂದಿನ ದಾರ್ಯಾಗ ಏನಾರ ಅಡ್ತಡಿ ಬಂದ್ರ ಈ ಕಾಸು ನಿನ್ ಉಪಯೋಗಕ್ಕೆ ಬರ್ತೈತೆ. ತಗೋ, ಇಟ್ಕ. ಅಣ್ಣ, ಮರಿಬ್ಯಾಡ್ರಿ. ಮುಂದ್ಲು ಹುಣಿಗೆ ಮರಿಬ್ಯಾಡ್ರಿ. ಬರ್ತೀನಪ್ಪ, ನಾನಂತರೂ ಕಾಯ್ತಿರ್ತೀನಿ. ಮುಂದಿನ ಹುಣ್ಣಿಮೆ ಯಾವಾಗ ಬರ್ತೈತೋ, ಈ ವನವಾಸ ಯಾವಾಗ ತಪ್ಪತ್ತೋ ಅಂತ ಕಾಯ್ತಿರ್ತೀನಿ. ಒಳ್ಳೇದಾಗ್ಲಪ್ಪ. ಹೋಗ್ಬಾರಪ್ಪ ತಮ್ಮ. ಆಗ್ಲಿ ಅಣ್ಣ. ದೊರಿ, ಮದ್ದು ಮಾಡೋರ್ಗೆ ಹೇಳಿ ಕಳಿಸ್ಲ್ಯಾ? ಅಲ್ಲ ದೊರಿ, ಮುಂಜಾನೆಯಿಂದ 4 ಸಲ ಆಯ್ತು ಇದು ಬರಕತ್ತದ್ದು. ನಡೆದು ನಿಮ್ಮ ಆರೋಗ್ಯ ಏನಾಗ್ಬೇಕು ಹೇಳ್ರಿ. ಅದಕ್ಕೆ ಈ ಆಯುರ್ವೇದದವ್ರು ಇರ್ತಾರಲ್ರಿ, ಅವ್ರಿಗೆ ಹೇಳಿ ಕಳಿಸ್ಲ್ಯಾ? ಲೇ ನಿಂಗಪ್ಪ, ಅದು ಆಯುರ್ವೇದ ಅಲ್ಲಲೇ, ಆಯುರ್ವೇದ. ಅದೇನಾರ ಆಗಲಕ್ ಬಿಡ್ರಿ. ಮೊದಲು ನಿಮ್ದು ಇದು ನಿಂದಿರ್ಬೇಕು. ನಿಮ್ಗೆ ಈ ಓಡಾಟ ಒದ್ದಾಟ ಎಲ್ಲ ನೋಡೋಕ್ಕಾಗವಲ್ದು. ಏ, ಆ ಆಯುರ್ವೇದ ಪಂಡಿತ ಬಂದ್ರೆ ಅವನೇನು ಹೇಳ್ತಾನಲ್ಲೇ, ಆ ಮೆಂತಿನ ಮಜ್ಜಿಗೆಗೋ ಮೊಸರಿಗೋ ಹಾಕಿ ಕೊಡಿ ಅಂತಾನೆ. ನಾನು ಅದನ್ನು ಆಗಲೇ ಮಾಡೀನಿ. ಸ್ವಲ್ಪ ಹೊತ್ತು ಕಾದು ನೋಡೋಣ. ಆ ಕಡೆಗೆ ಬ್ಯಾಡ್ರಿ, ಅಗಳ ಹತ್ತಾಗ ಹೋಗಿರಿ. ದನಿ ಅಲ್ಲಿಡ್ಲ್ಯಾ? ಹಾಂ, ಅಲ್ಲಿಡು.
ನೋಡ್ರಿ ಅದನ್ನೇ ನಾವೇ ಕದಿಬೇಕಾಗಿರೋದು. ಏನ್ನ ಚೊಂಬು. ಅಣ್ಣ ಊರಿದ್ದವ್ರು ಚೊಂಕದೆ ಕರ್ಕೊಂಬಂದೆ. ಬೈಲ್ಗೋಗೋ ಚೊಂಕದ್ವಿ ಅಂತ 4 ಮಂದಿ ಗೊತ್ತಾದ್ರೆ ನಮ್ಮ ಮರ್ಯಾದೆ ಇರ್ತದೇನೋ? ಹೋಗೋಣ, ಹೋಗು. ಏಯ್, ನೀನು ಒಬ್ಬನೇ ಬಂದು ಕದಿಯೋವಾಗ ದೊಡ್ಡದನ್ನೇ ಕದಿಯಪ್ಪ ಮಹಾರಾಜ. ಈ ಚೊಂಬು ಕಟ್ಟಪ್ಪನಿಗೆ ಬೇಕು. ಇದನ್ನು ಕದೀತಾ ಇದ್ದೀವಿ, ತಗೊಂಡೋಗಿ ಕೊಡ್ತಾ ಇದ್ದೀವಿ ಅಷ್ಟೇ. ಅಂಥದ್ದೇನು ಆ ಚೊಂಬಾಗಿರೋ ವಿಶೇಷ? ಅದ್ರಾಗೇನು ತೊಳ್ಕೊಂಡ್ರೆ ಬೆಳಗಾಗ್ತಾರೇನೋ ಗೊತ್ತಿಲ್ಲ, ಅವ್ರವ್ರ ಅಭಿಪ್ರಾಯ ಅವ್ರದ್ದು. ಒಂದು ಚೊಂಬನ್ನೇ ಉಳಿಸ್ಕೊಳಕ್ಕಾಗ್ದಿದ್ದವನ ಪಾಳೆಗಾರನ ಏನು ಮಾಡ್ತಾನಂತ? ಮರ್ಯಾದೆ ಕಡ್ದು ಕಾಟಪ್ಪ ಸಿಂಗನ ಮಲಿನ ತನದ ಮಾಡ್ಕೊಬೇಕಂತ ನೋಡ್ಯಾನೇನು? ಅದೇ ಇರಬೇಕು. ಅದೇನಾದ್ರೂ ಅದೃಷ್ಟ ತರ್ತದೇನೋ ಅನ್ಕೊಂಡೇನು ಕಾಟಪ್ಪ? ಆ ಚೊಂಬಾಗ ಅದೃಷ್ಟ ಇದ್ದರೆ ಅದನ್ನು ಕದೀತಾ ಇದ್ದೀವಲ್ಲ, ಆಗ ನಮ್ಗೆ ಅದೃಷ್ಟ ಸಿಗ್ತದೆ ಬಿಡಲೇ. ಈ ಪಾಳೆಗಾರರು ಅವ್ರ ಕಾಟಗಳು ಅವ್ರೇನೋ ಗಂಡಸಾಗಿದ್ರೆ ಎದುರು ನಿಂತು ಹೊಡೆದಾಡಬೇಕು, ಕೈಯಾಗ ಕಡ್ಗ ಗಿಡ್ಗ ಹಿಡ್ಕೊಂಡು. ಅದನ್ನು ಬಿಟ್ಟು ಚೊಂಬು ಕದಿ, ಲೋಟ ಕದಿ. ಥೂ, ಏಸ್ಕೆ ಇದನ್ ಕದಿಯಾಕ 3 ಮಂದಿ ಬೇಕೇನಾ? ಅಷ್ಟು ದೊಡ್ಡ ಅರಮನೆಯಾಗೆ ನೀನು ಒಬ್ಬನೇ ಹುಡಿಕೊಂಡು ಹೋದರೆ ಬೆಳಕಾಯ್ತದಿ. ಅದಕ್ಕೆ 3 ಜನ ನುಗ್ಗಾನ, 2 ಗಳಿಗೆ ಹುಡ್ಕಾನ, 3ನೇ ಗಳಿಗೆಲ್ಲ ಅದು ಎತ್ಕೊಂಡು ಬಂದು ಹೋಗೋಣ. ಗೊತ್ತಾಯ್ತೇನಾ? ಶಿವಪ್ಪ, ಇದೊಂದು ಸಲ ಈ ತಪ್ಪು ನಾನು ನಿಮ್ಮ ಒಟ್ಟಿಗೆ ಹಾಕೊಂಬಿಡಪ್ಪ. ಇಂಥ ಚಿಲ್ಲರಿ ಕೆಲಸ ಇನ್ಮೇಲೆ ನಮ್ಗೆ ಕೊಡಬೇಡಪ್ಪ. ಬೇಕಾದ್ರೆ ಕಳ್ತನ ಬಿಟ್ಬಿಡ್ತೀನಿ. ನಮಗೆ ಕೆಲಸ ಯಾರೋ ಕೊಟ್ಟಾರ, ಅದನ್ನು ಕಣ್ಣಿಗೊತ್ಕೊಂಡು ಶಿವ ಅಂತ ಮಾಡ್ತೀವಿ. ಹೋಗ್ತೀವಿ, ಅದನ್ನು ಕದ್ಕೊಂಬರ್ತೀವಿ, ಕಾಟಪ್ಪನ ಕೊಡ್ತೀವ ಅಷ್ಟೇ. ನಾವು ಮಾಡೋ ಕೆಲಸಕ್ಕೆ 4 ಆಣಿ ಸಿಗ್ತದ. ಏನಂತೀರಿ? ನೋಡಿ, 4 ಆಣಿ ನಿಮಗೆ ಚಿಲ್ಲರೆ ಏನಪ್ಪ? ಹಾಗಾದರೆ ಹೇಳ್ಬಿಡ್ರಿ. ನಾ ಕಾಣಿ ಕೊಡ್ತಾನಂದ್ರ ಇದೇನೋ ದೊಡ್ಡ ಕೆಲಸ ಬಿಡು. ಆದ್ರೆ ಇದನ್ನು ಕದ್ದಿರೋದು ನಾವೇ ಅಂತ ಬೇರೆ ಕಡ್ರೆ ಗೊತ್ತಾಗಬಾರ್ದು ಅಷ್ಟೇ. ಆಯಿತು, ಈ ಚೊಮ್ಮನ ಸರಿಯಾಗಿ ನೋಡ್ಕೊಳ್ಳಿ. ರಾತ್ರಿ ಕತ್ತನಾಗ ಏನೋ ಎತ್ಕೊಂಬಂದು ಕಾಟಪ್ಪನ ಹತ್ರ ಕೊಟ್ಟು ಬೈಸ್ಕೊಳ್ಳೋದು ಬೇಡ. ಅರ್ಥ ಆಯ್ತೇನಾ? ಆತಾತು. ಓ ಬಾ. ಕಡೆಗೂ ಹುಚ್ಚ ಅದೆಯಲ್ಲೋ, ರಾಜಾಗ್ನಿ ಮೀರಂಗ ಅದೆಲ್ಲೋ. ಓ ಬಾ. ಅಲ್ಲ, ಈ ಉಗುಳು ಬಟ್ಲು ಹಿಡಿಯೋದು ಕಷ್ಟ ಆಗಿತ್ತೇನೋ ನಿನಗೆ? ಇದಕ್ಕಿಂತ ಸುಲಭದ್ದು ಪ್ರಪಂಚದಾಗ ಏನೈತೆ? ಅದ್ರಾಗೂ ನನ್ನ ಚಾಕ್ರಿ ಮಾಡಬೇಕು ಅಂತಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಮ್ಮ ಓಬಾ ನಿಯತ್ನವನು, ನಿಷ್ಠಾವಂತ ಅಂತ ಊರಿಗೆಲ್ಲ ಹೇಳ್ಕೊಂಡು ತಿರುಗಿದ್ದೆ. ನಾನು ಉಣ್ಣ ರೊಟ್ಟಿನಾಗೆ ನಿನಗೆ ಅರ್ಧ ಕೊಟ್ಟು ನಾನು ಉಣ್ತಾ ಇದ್ದೆ. ಓಬಾ. ಪಾಪ ಅತ್ತಿ, ಎಂತ ಒಳ್ಳೆ ಆಳು. ಮೂಕು ಬಸವನಂಗಿತ್ತ. ಒಂದಿನಾನು ಸಂಬಳ ಕೇಳಲಿಲ್ಲ, ಸಹಾಯ ಕೇಳಲಿಲ್ಲ. ನೀನು ಉಗ್ಳು ಬಟ್ಲು ಹಿಡ್ಕೊಂಡು ನಿನ್ನ ಹತ್ರ ಉಗ್ಳಿಸ್ಕೊಳಕ್ಕೆ ಹುಡ್ದವನಂಗಿದ್ದ. ಇನ್ಮ್ಯಾಲ ನಿಂಗೆ ಭಾಳ ಕಷ್ಟ ಐತೆ ಬಿಡತ್ತಿ. ಆಗಿದ್ದಾಯ್ತು, ಇನ್ಮ್ಯಾಲ ಓಬಯ್ಯನ ತಂಟಿಗೆ ಹೋಗ್ಬೇಡ. ಅವನು ಹಳೆ ಓಬಯ್ಯ ಅಲ್ಲ, ನಮ್ಮ ಕುಲದೇವತಿ ಆದಿಶಕ್ತಿ ಶ್ಯಾಂಭಾವಿ ಅವನ ಮೈಯಾಗ ವಸ್ತಿ ಆಗ್ಯಾಳ, ತಿಳ್ಕ. ಬಂದ್ಯಾ ಹೆದರ್ಸೋದಿಕ್ಕೆ? ನಾನು ಅವನನ್ನ ಸುಮ್ಮನೆ ಬಿಡಂಗಿಲ್ಲ. ಮತ್ತೆ ಅವನ ಕೈನಾಗ ಉಗಿಯೋ ಬಟ್ಲು ಕೊಟ್ಟು ಈ ಜಾಗದಾಗ ಕುಂಡಿಸ್ಲಿಲ್ಲ ಅಂದರೆ ನಾನು ಬೈರಮಾಂಬೆನೇ ಅಲ್ಲ. ಊರಿನ ಮಂದಿ ದೇವ್ರ ಮಾಡ್ಯಾರ ಅವನ್ನ. ಕಂಡಿಲ್ಲ ಕೇಳಿಲ್ಲ ದೂರ್ಗಳಿಂದ ಸೀನ್ಗಳಿಂದ ಜನ ಬಂದು ಕೈ ಮುಗ್ಯಾಕತ್ತಾರ. ಅವನಿಗೆ ಮನೆಗೆ ಬಂದು ನೆನಪಿದ್ದಾನ ಹಿಡಿಯೋದು ಕಣ್ಸ ಬಿಡು, ನಿನ್ ಸತ್ರು ಆಗಲ್ಲ. ನನ್ನ ಸಾವು ನನ್ನ ಕೈನಾಗೈತೆ. ನಾನು ಇಚ್ಛಾ ಮರಣಿ. ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡೇ ನಾನು ಸಾಯೋದು. ಇದು ಗಟ್ಟಿ ಪಿಂಡ. ಹೊತ್ತಿಗೆ ಸರಿಯಾಗಿ ಸಾಯ್ಲಿಲ್ಲ ಅಂದ್ರ ನಳ್ಬೇಕಾಗತ್ ನೋಡು. ಬಗೆ ಇಲ್ಲೇ ಬಳ್ಳ ನರ್ಕ ಮಾಡ್ಕೊಂಬಾರ್ದು. ನನಗೆ ಬುದ್ಧಿ ಹೇಳಂಗಾದೇನೆ. ಕೋಳಿ ಪಿಳ್ಳೆ. ಉಗ್ಲಿ ಹಿಡಿಯೋನ್ ಅರ್ಬಾನಿ ಕೆಲ್ಸ ಬಿಟ್ಟು ಹೋದ, ಹೋಗ್ಲಿ ಬಿಡು, ಅದೇನ್ ಮಹಾ ಕೆಲ್ಸ. ಇನ್ಮ್ಯಾಲ ಅದನ್ನ ನೀನೇ ಮಾಡ್ಕೊಂಬಹುದಲ್ಲ. ಮನೆಯೊಳಗಿದ್ದಾಗ ಹಂಗೆ 4 ಹೆಜ್ಜೆ ಹೋಗ್ಬಿಟ್ಟು ಹುಗ್ಲು ಬಂದ್ರಾಯ್ತು. ಇನ್ನು ಹೊರಗ ತಿಪ್ಪಿಗಿಪ್ಪಿಗೆ ಅಂತ ಬರಾರ ಊರಾಗ.
ಹೋಗೋಗು, ಒಳಗೇನಾದ್ರೂ ಕೆಲಸ ಇದ್ರೆ ನೋಡ್ಕೆ ಹೋಗು. ಏನೋ ನಮಗಿಂತ 4 ಎಕರೆ ಹೊಲ ಜಾಸ್ತಿ ಐತೆ ಅಂತ ಸೊಕ್ಕು ತೋರ್ಸಕ್ ಬರಬೇಡ. ಹೋಗೋ. ನಾನ್ ಸಾವುಕಾರ್ತನ ತೋರ್ಸಿದ್ರ ನೀನ್ ಈ ಮನ್ಯಾಗ ಎಲ್ಲಿರ್ತಿದ್ದಿ ಬಿಡು. ದೊಡ್ಡಾಕಿ ಮನ್ಯಾಗ ಹಿರಿ ಜೀವ ಅನ್ನೋ ಒಂದೇ ಮರ್ಯಾದೀಗ ಅತ್ತಿ ಅತ್ತಿ ಅಂತ ಕಾಳಜಿ ಮಾಡಕತ್ತೀನಿ ಅಷ್ಟೇ. ಹೌದೇ? ನಾನು ಮುದಿ ಗೋಬಿ ನಿಮ್ಮನ್ನೆಲ್ಲ ಮಣ್ಣಾಗಿಟ್ಟು ಮರದ ಮೇಲೆ ಕೂತು ಕ್ಯಾಕಿ ಹಾಕ್ತೀನಿ, ಗೂಬಿ ಹಾಗೆ. ಗೋಬಿ ಅಂತ ಹಾಕಿ ಯಾಕೆ ಕಾಗೆ ಅಂತ ಕಾ ಅಂತಿ? ನನಗ್ ಪಾಠ ಕಲ್ಸಕ್ ಮೊದ್ಲು ನೀನ್ ಪಾಠ ಕಲ್ತಿರ್ಬೇಕು. ಮತ್ ಹೇಳಾಕತ್ತೀನಿ, ಆ ಓ ಬೈಂಗ್ ಬಯಕ್ ಹೋಗ್ಬೇಡ್ರಿ. ಸಿಟ್ಟು ಗೆದ್ದ ಸಾಂಬಾವಿ ಶಾಪ ಗೀಪ ಕೊಟ್ರ ಈ ಅರ್ಮನಿಗೆ ಒಳ್ಳಿದಾಗಲ್ಲ, ತಿಳ್ಕ. ಸಾಂಬಾವಿ ಸಿಟ್ಟು ಗೆದ್ದು ಮುಂದ್ಲು ಜನ್ಮದಾಗ ನೀನ್ ಓ ಬೈಗ್ ಪೀಕ್ದಾನಿ ಹಿಡಿ ಅಂದ್ರೆ ಏನ್ ಮಾಡ್ತೀಯ ಅತ್ತಿ? ಯವ್ವಾ, ಕೇಳಲಿಕ್ಕ ಹೇಸ್ಗೆ ಅನಿಸ್ತೈತಿ. ಇನ್ನ ತಾಯಿ ಶಾಪ ಕೊಟ್ಬಿಟ್ರ ಹೆಂಗಿರ್ತಾತಿ. ಯಾರಪ್ಪ ನೀನು ಇಷ್ಟೊತ್ನಾಗೆ? ಅಣ್ಣ, ನಾನು ಕೃಷ್ಣಯ್ಯ ಅಂತ. ಮನ್ರಪ್ಪ ಅವ್ರು ನೋಡ್ಬೇಕಿತ್ತಣ್ಣ. ಏನ್ ಕೃಷ್ಣ ಇಷ್ಟೊತ್ತಲ್ಲಿ ಮನ್ರಪ್ಪರ ಒಳಗೆ ಇನ್ನೂ ಕೆಲಸ ಮಾಡಕತ್ತಾರೆ? ಒಂದ್ಸಲಣ್ಣ ರಾಚೋಲಿಯಿಂದ. ಏನು ರಾಚೋಳಿಯಿಂದ ಬಂದ್ಯಾ? ಮತ್ತೆ ಹಳ್ಳಿಗೆ ಹೋಗ್ಬೇಕು. ಹೆಂಗ್ ಬಂದೆ? ಒಳ್ಳಿ ಇವಾಗ ಹೋಗ್ಬೇಕಾ? ಯಾವಾಗ? ಹ್ಞೂನಣ್ಣ, ರಾಚೋಲಿಯಿಂದ ನಡ್ಕಂತ ಬಂದೆ. ಈಗಲೇ ಹೋಗ್ಬೇಕು. ಹೆಂಡ್ತಿ ಮತ್ತು ಕೂಸ್ನ ಬಿಟ್ಟು ಬಂದೀನಿ. ಏನ್ ಹೇಳಕತ್ತಿ? ತಲೆಗಿಲಿ ಕಟ್ಟೆತಾ ನಿನ್ಗೆ? ರಾಮಯ್ಯ, ಸಾಹೇಬ್ರೆ ಅವನ್ನ ಕರ್ಕೊಂಡು ಬನ್ನಿ. ಆಯ್ತು ಸಾಹೇಬ್ರೆ. ಅಯ್ಯ ಸಾಹೇಬ್ರ, ಅಡ್ಡ ಬಿದ್ದೆ. ನಾನು ಕಳ್ಳ ಕೃಷ್ಣ. ದುಡಿತೀನಿ ಅಂದದಕ್ಕ ಭೂಮಿ ಕೊಟ್ರಲ್ಲ ಅವನು. ನಿನ್ನ ಪರಿಚಯ ನನಗಿದೆ ಕೃಷ್ಣಯ್ಯ, ಆದ್ರೆ ಇಷ್ಟು ಹೊತ್ತಿಗೆ ಇಲ್ಲಿಗೆ ಬಂದಿದೆಯಲ್ಲ, ಅದಕ್ಕೆ ನಿನ್ನ ನೋಡ್ತಾ ಇದ್ದೀನಿ. ಅದು ಒಂದು ಅವಸರದ ಕೆಲಸ ಇತ್ತಯ್ಯ, ಅದಕ್ಕೆ ಬಂದೆ. ಏನಾಯ್ತು ಕೃಷ್ಣಯ್ಯ? ಹೊಲಕ್ಕೆ ಯಾರಾದರೂ ಅಡ್ಡಿ ಮಾಡಿದ್ರಾ? ಊರಲ್ಲಿ ಏನಾದರೂ ತೊಂದರೆ? ಇಲ್ಲಯ್ಯ, ಇದೆಲ್ಲ ನೀವು ಅಪ್ನೆ ಮಾಡಿದ್ಮೇಲೆ ಅಡ್ಡಿಪಡಿಸೋ ಧೈರ್ಯ ಯಾರಿಗೈತಿ? ನಾ ಬಂದಿದ್ದು ಏನಂದ್ರೆ, ಅದೇನಂದ್ರೆ ಸಾಹೇಬ್ರ, ನಾ ಭೂಮಿ ಕೇಳಿದಾಗ ನೀವು ಕೊಡಲ್ಲ ಅಂದಿದ್ರೂ ನಡೀತಿತ್ತು. ಆದರೆ ಈಗ ನೀವು ಆಗಲ್ಲ ಅನ್ಬಾರ್ದು. ಹಂಗಂದ್ರೆ ಅಷ್ಟೇ ಹೇಳ್ತೀನಿ. ಅಯ್ಯ ಸಾಹೇಬ್ರ, ಕಾಸ್ಗೀಸಲ್ಲ. ಏನು ಹೇಳು ಕೃಷ್ಣಯ್ಯ? ಅಯ್ಯ ಸಾಹೇಬ್ರ, ನನ್ನ ಹೆಂಡತಿ ಬಂಗಾರದಂತ ಕೂಸು ಹಡ್ದಾಳ. ನಾವು ಮುಂದ್ಲು ಹುಣಿವಿಗೆ ಹೆಸರಿಡನಂತ ಇದ್ದೀವಿ. ಅದಕ್ಕೆ ನೀವ ಬಂದು ಹೆಸರಿಡಬೇಕು. ಆಗಲ್ಲ ಅನ್ಬೇಡ್ರಿ, ನೀವು ನಮ್ಮ ಪಾಲಿನ ದ್ಯಾವ್ರು. ನನ್ನ ಕೂಸು ಇವತ್ತು ನಕ್ಕಂತ ಇರೋದು ನಿಮ್ಮಿಂದನ. ಆಗಲ್ಲ ಅನ್ಬೇಡ್ರಿ. ಆಗಲಿ ಕೃಷ್ಣಯ್ಯ, ಬರ್ತೀನಿ. ನಿನ್ನ ಹೆಂಡತಿ ಮಗು ಹೇಗಿದ್ದಾರೆ? ಪಾಡಿದ್ದಾರೆ ಸಾಹೇಬ್ರ, ಎಲ್ಲ ನಿಮ್ಮ ದಯೆ. ಅದಕ್ಕೆ ನಿಮ್ಮನ್ನ ದೇವ್ರು ಅನ್ನೋದು ನಾನು. ಅಲ್ಲಪ್ಪ, ಬೆಳಿಗ್ಗೆ ನೀನು ಬಂದು ಕೇಳಿದ್ರು ಹೂ ಅಂತಿದ್ರು ನಿಮ್ ಸಾಹೇಬ್ರು. ಕತ್ಲು ದಾರಿ, ಕಾಡಿನ ದಾರಿ, ಕಳ್ರು ಕರಡಿ ಚಿರತಿ ಇರೋ ದಾರಿಯಲ್ಲಿ ಇಷ್ಟೊತ್ತಾಗ ನೀನ್ ಯಾಕೆ ಬರಕ್ ಹೋದೆ? ಒಂದ್ಸಲ ಜೀವ ಹೋಗಿತ್ತು. ಈ ನಮ್ಮಪ್ಪ ಮನ್ರೋ ಸಾಹೇಬ್ರು ಮತ್ತೆ ಜೀವ ತುಂಬಿದ್ರು. ನಾನೀಗ ಹೊಸ ಕೃಷ್ಣಯ್ಯ. ಅವ್ರು ಕೊಟ್ಟ ಈ ಜೀವನ ಅವ್ರು ನೋಡ್ಬೇಕನ್ಸಿದಾಗ ಯಾವಾಗಾದ್ರೂ ಬರ್ತೀನಿ. ಎಂತ ದಾರಿ ಆದ್ರೇನು? ಹೊಗಳಿಕೆ ಸಾಕು ಕೃಷ್ಣಯ್ಯ.
ನೀನು ಇಷ್ಟು ರಾತ್ರಿಯಲ್ಲಿ ಊರಿಗೆ ಹೋಗಬೇಡ. ಡೋಂಟ್ ಗೋ ನಾವ್. ರಾಮಯ್ಯ ಸಾಹೇಬ್ರೆ, ಇವನಿಗೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿ. ಸಾಹೇಬ್ರೆ. ಊಟ ಮಾಡಿದೀಯಾ ಕೃಷ್ಣಯ್ಯ? ಇಲ್ಲ ಸಾಹೇಬ್ರ. ಆಯ್ತು, ನಡಿ ಕೃಷ್ಣಪ್ಪ. ಅದು ಬಿದ್ದೆ ಸಾಹೇಬ್ರೆ, ಮುಂದ್ಲು ಹುಣ್ಣಿವಿಗೆ ಮರಿಬೇಡ್ರಿ. ಮರಿಯಲ್ಲ, ಐಲ್ ಕಮ್. ನಡಿ ಕೃಷ್ಣಪ್ಪ, ನಡಿ. ಏನಿದು ಜನರ ಪ್ರೀತಿ ರಾಮಯ್ಯ? ನಾನು ಹೆಸರು ಇಡುವುದೆಂದರೆ ಏನು? ನಮ್ಮಲ್ಲಿ ದೊಡ್ಡ ಧರ್ಮಾತ್ಮರು ಮಾಡುವ ಕೆಲಸ ಇದು. ನನ್ನಂತಹ ಒಬ್ಬ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸದ ಆಳಿನಿಂದ ತನ್ನ ಮಗುವಿಗೆ ಹೆಸರನ್ನ ಇಡಿಸಬೇಕು ಅಂತಿದ್ದಾನಲ್ಲ, ಇದು ಹುಚ್ಚುತನ ಅಲ್ಲದೆ ಇನ್ನೇನು? ನಾನು ಮಾಡಿದ್ದಾದರೂ ಏನು? ದುಡಿದು ತಿನ್ನುವವನಿಗೆ ಒಂದು ತುಂಡು ಭೂಮಿಯನ್ನ ಕೊಟ್ಟಿದ್ದು ಜೀವನ ಕೊಟ್ಟಷ್ಟು ದೊಡ್ಡದೆ. ಈ ಸೀಮೆಯಲ್ಲಿ ಕೃಷ್ಣಯ್ಯನಂತ ಇನ್ನೆಷ್ಟು ಜನ ಇದ್ದಾರೆ. ಕಳ್ಳತನ ಮಾಡುವುದು ಜೀವನ ನಡೆಸಲಿಕ್ಕಾಗಿ ಎಂದಾದರೆ ಅದಕ್ಕಿಂತ ದೊಡ್ಡ ದುರಂತ ಇನ್ಯಾವುದಿದೆ ರಾಮಯ್ಯ? ಆದರೆ ಇಲ್ಲಿ ಶ್ರೀಮಂತರು, ದೊರೆಗಳು, ಸಾಹುಕಾರರು ಇವರೆಲ್ಲ ಚೆನ್ನಾಗಿಯೇ ಇದ್ದಾರಲ್ಲ. ಆದರೆ ಈ ಬಡವರ ಗತಿ ಏನು? ಇಲ್ಲ ರಾಮಯ್ಯ, ಈ ಸೀಮೆಯ ಬಿಸಿಲಷ್ಟೇ ಅಲ್ಲ, ಇಲ್ಲಿನ ಬಲವಂತರು ಬಡವರ ಬದುಕನ್ನ ಸುಡುತ್ತಾ ಇದ್ದಾರೆ. ನಾನು ಈ ಬಡವರಿಗೋಸ್ಕರ ಏನನ್ನಾದರೂ ಮಾಡಲೇಬೇಕು. ನಾನೇ ಮಾಡಬೇಕು. ಕೂಳರ ರಾಜ್ಯ ತಲಿಯ ಎತ್ಯದ, ಹಾಲ ನೀಡುವ ಮಲಿಯು ಬದ್ಯದ, ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿಬುದು ಬದುಕಿನ ತೊಟ್ಟಿಲ, ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿಸಕ್ಕೆ ಮಿಕ್ಕಿದಾಗ ಕಥಿಸುತ್ತಾ ಗತ ಕಾಲ ಕಥೆಯ